ನಮಸ್ಕಾರ, ನಾನು ಲಹರಿ. ಇವತ್ತಿನ ವಿಡಿಯೋದಲ್ಲಿ ನನ್ನ CA ಫೌಂಡೇಶನ್ ಜಾನ್ 2025 ಅಟೆಂಪ್ಟಲ್ಲಿ 100ಗೆ 65 ಮಾರ್ಕ್ಸಿಂದ ಪಾಸ್ ಆಗಿರೋ ನನ್ನ ಸರ್ಟಿಫೈಡ್ ಕಾಪಿನ ನಾನು ತೋರಿಸ್ತಾ ಇದ್ದೀನಿ. ಸೊ ಜಸ್ಟ್ ಕ್ಯಾನ್ ಸಿ ಫಸ್ಟ್ ಪೇಜಲ್ಲಿ ಇಲ್ಲಿ ಯಾವ್ಯಾವ ಕ್ವೆಶನ್ ನೀವು ಇನ್ ಕೇಸ್ ಟಿಕ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ಈ ಫ್ರಂಟ್ ಪಾರ್ಟಲ್ಲಿ ಇನ್ಫಾರ್ಮೇಷನ್ ಬರೆಯೋದು ತುಂಬಾ ಇಂಪಾರ್ಟೆಂಟು. ದೆನ್ ಕಮ್ಸ್ ಫಸ್ಟ್ ಕ್ವೆಶನ್. ನಂದು ಓವರ್ ಆಲ್ 20 ಮಾರ್ಕ್ಸ್ಗೆ ನನಗೆ 15.5 ಬಂದಿದೆ. 12 ಮಾರ್ಕ್ಸ್ ಕ್ವೆಶನ್ಗೆ ನನಗೆ 9.5 ಬಂದಿದೆ. ಟ್ರೂ ಆರ್ ಫಾಲ್ಸ್ ನಂದೆಲ್ಲ ಕರೆಕ್ಟ್ ಇದೆ, ಬಟ್ ದೆನ್ ರೀಸನ್ಸ್ ಎಲ್ಲೋ ಯಾವುದೋ ಕೀವರ್ಡ್ಸ್ ಲ್ಯಾಕ್ ಆಗಿರುತ್ತೆ, ಹಾಗಾಗಿ ಕಟ್ ಮಾಡಿದ್ದಾರೆ. ದೆನ್ ಕಮ್ಸ್ 1Bಲೂ ನೀವು ನೋಡ್ಬೋದು ಫಂಕ್ಷನ್ಸ್ ಆಫ್ ಅಕೌಂಟಿಂಗ್ ಮೇಲೆ ಹೆಡ್ಡಿಂಗ್ ಸಿಸ್ಟಮ್ಯಾಟಿಕ್ ರೆಕಾರ್ಡ್ ಆಫ್ ಟ್ರಾನ್ಸಾಕ್ಷನ್, ಅಸರ್ಟೈನ್ಮೆಂಟ್ ಆಫ್ ರಿಸಲ್ಟ್ಸ್ ಆಫ್ ಅಬವ್ ರೆಕಾರ್ಡೆಡ್ ಟ್ರಾನ್ಸಾಕ್ಷನ್. ಹೆಡ್ಡಿಂಗ್ ಎಲ್ಲ ಕರೆಕ್ಟ್ ಇದೆ, ಬಟ್ ಎಕ್ಸ್ಪ್ಲನೇಷನಲ್ಲಿ ಕೀವರ್ಡ್ಸು ಅಥವಾ ನಾನೇ ಓನಾಗಿ ಬರೆದಿರೋ ಕಾರಣ ನನಗೆ ಫುಲ್ ಕಂಪ್ಲೀಟಾಗಿ ಸಿಗಲಿಲ್ಲ. ಸೊ 4ಗೆ ನನಗೆ 2 ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೆ. ದೆನ್ ಕಮ್ಸ್ 1Cಯಲ್ಲಿ ಸೇಲ್ಸ್ ರಿಟರ್ನ್ ಬುಕ್ ಇದೆ. ಯು ಕ್ಯಾನ್ ಸಿ ಹಿಯರ್. ದಿಸ್ ಇಸ್ ದ ಓನ್ಲಿ ಕ್ವೆಶನ್ ನನಗೆ ಔಟ್ ಆಫ್ ಔಟ್ ಬಂದಿರೋದು. 4 ಮಾರ್ಕ್ಸ್ ಮ್ಯಾಕ್ಸಿಮಮ್ ಇದ್ದರೆ ನನಗೆ 4 ಬಂದಿದೆ. ಇಟ್ ವಾಸ್ ಕ್ವೈಟ್ ಈಸಿ. ಸೊ ನೋಡಿ ನಾನು ಏನು ಅಸಂಪ್ಷನ್ ಬರೆದಿದ್ದೀನಿ ಅಥವಾ ಏನು ನೋಟು ಏನು ಬೇಕು, ಏನು ವರ್ಕಿಂಗ್ ನೋಟ್ ಅಥವಾ ನಿಮ್ಗೆ ಏನು ಗೊತ್ತು ಈ ಕ್ವೆಶನ್ ಬಗ್ಗೆ, ಇಲ್ಲಿ ಏನು ಅವಶ್ಯಕತೆ ಇದೆ ಅದನ್ನು ನೀವು ಬರೆದು ತೋರಿಸ್ಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೋಡಿ ಇಲ್ಲಿ ನೋಟ್ ಬರೆದಿದ್ದೀನಿ, ಅದನ್ನು ಚೆಕ್ ಮಾಡಿದ್ದಾರೆ, ಅದನ್ನು ಸೇರಿಸಿ ಇನ್ಕ್ಲೂಡೆಡ್ ಆಗಿ ನನಗೆ 4 ಬಂದಿದೆ. ದೆನ್ ಕಮ್ಸ್ ಕ್ವೆಶನ್ ನಂಬರ್ 2 ಅಲ್ಲಿ ನಾನು ಫಸ್ಟ್ 2A 10 ಮಾರ್ಕ್ಸಿಗೆ ನನಗೆ ಬರೀ 3.5 ಸಿಕ್ಕಿದೆ 2A. ಆ್ಯಂಡ್ ಓವರ್ ಆಲ್ 20 ಮಾರ್ಕ್ಸ್ಗೆ ಯು ಕ್ಯಾನ್ ಸಿ ಇಟ್ ಅಬೌವ್ 12.5 ಬಂದಿದೆ. ಸೊ ದಿಸ್ ಈಸ್ ಡಿಪ್ರಿಸಿಯೇಷನ್ ಐ ಗೆಸ್. ಎಲ್ಲಿ ನೋಡಿ ಸ್ಟೆಪ್ ಮಾರ್ಕಿಂಗ್ ಇರುತ್ತೆ. ಯು ಜಸ್ಟ್ ಹ್ಯಾವ್ ಟು ತಲೆನೇ ಕೆಡ್ಸ್ಕೋಬೇಡಿ. ಇನ್ ಕೇಸ್ ನಿಮ್ಗೆಲ್ಲಾದರೂ ಕನ್ಫ್ಯೂಷನ್ ಇದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತದೆ, ನಿಮ್ಗೆ ಏನು ಬರುತ್ತೆ ಅದು ಬರೆದು ಬಂದುಬಿಡಿ. ಬಿಕಾಸ್ ಸ್ಟೆಪ್ ಮಾರ್ಕಿಂಗ್ ಇರುತ್ತೆ. ಎಲ್ಲೆಲ್ಲಿ ಅಮೌಂಟ್ ರಾಂಗ್ ಆಗಿದೆ ಅದನ್ನೆಲ್ಲನೂ ಕಟ್ ಮಾಡಿ ಯಾವುದು ಕರೆಕ್ಟ್ ಇದೆ ಅದಕ್ಕೆ 1 ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೆ. ದೆನ್ ಕಮ್ಸ್ ವರ್ಕಿಂಗ್ ನೋಟ್ ಕೂಡ. ವರ್ಕಿಂಗ್ ನೋಟಲ್ಲಿ ನೋಡಿ, ವರ್ಕಿಂಗ್ ನೋಟ್ಗೆ 2.5 ಮಾರ್ಕ್ಸ್ ಬಂದಿದೆ. ಓಕೆ, ಎಕ್ಸಾಮಲ್ಲಿ ಏನಾದರೂ ಮಿಸ್ಟೇಕ್ ಆಗೋದ್ರೆ ಜಸ್ಟ್ ಡೋಂಟ್ ವರಿ. ಲೈನ್ ಹಾಕಬೇಕು, ಪೂರ್ತಿ ಬಾಕ್ಸ್ ಎಲ್ಲ ಹಾಕಿ ಎಲ್ಲ ಮಾಡಬೇಕು. ನಾನು ಇಲ್ಲಿ ನೋಡಿ ಕಟ್ ಮಾಡಿದ್ದೀನಿ. ಇಲ್ಲೇನೋ ಮೆಥಡ್ ಚೇಂಜ್ ಆಗಿದೆ ಅಂತ ಏನೋ ಬರೆದಿದ್ದೀನಿ. ಇಲ್ಲಿ ಲಾಸ್ ಆನ್ ಸೇಲ್ ಆಫ್ ಅಸೆಟ್ ಅದು ಏನಾದರೂ ಆಗಿರಲಿ, ಅರ್ಜೆಂಟಾಗಿ ಸ್ವಲ್ಪ ಕಚಾಪಿಚಿ ಆಗೋಗಿದೆ. ಬಟ್ ದೆನ್ ಡೋಂಟ್ ವರಿ ಅಟ್ ಆಲ್. ಏನು ಗೊತ್ತೋ ಅದನ್ನು ಪ್ರಾಪರಾಗಿ ಬರೆದು ಬಂದುಬಿಡಿ. ಸೊ ನನಗೆ ಡಿಪ್ರಿಸಿಯೇಷನ್ನು 10ಗೆ 3.5 ಬಂದಿದೆ. 2Bಲಿ BRS 10ಗೆ 9 ಬಂದಿದೆ. ಓಕೆ, ವಾಟ್ ವಾಸ್ ರಾಂಗ್? ಸಿ ಫೇವರಬಲ್ನ ಓಕೆ, ಇಲ್ಲಿ ಫೇವರಬಲ್ ನಾನು ಸ್ಟ್ರೈಕ್ ಮಾಡಿ ಮೇಲೆ ಬರೆದಿರೋದಕ್ಕೆ ಅವರು 1 ಮಾರ್ಕ್ಸ್ ಕಟ್ ಮಾಡಿದ್ದಾರೆ ಅನಿಸುತ್ತೆ. ಐ ಆಮ್ ನಾಟ್ ಶ್ಯೂರ್. ಏನು ಕಟ್ ಮಾಡ್ತಾರೆ ಅಂತ ಹೇಳೋಕ್ಕೆ ಆಗಲ್ಲ ICA ಅವರು. ಸೊ ನಾನು 3rd 4th ಕ್ವೆಶನ್ನು ಲಾಸ್ಟಲ್ಲಿ ಬರೆದಿದ್ದೀನಿ, ಯಾಕಂದರೆ ಅದರಲ್ಲಿ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗೋ ಸಮ್ಮಿತ್ತು ಬೇಸಿಕಲಿ, ಹಾಗಾಗಿ ನಾನು ಲಾಸ್ಟ್ ಪಾರ್ಟ್ಗೆ ಇಟ್ಟಿದ್ದೆ. 5th ಕ್ವೆಶನ್ ನಾನು ಅಟೆಂಡ್ ಮಾಡಿಲ್ಲ. ಸೊ ನಾವು ಕಮ್ 6th ಕ್ವೆಶನ್ 20 ಮಾರ್ಕ್ಸ್ಗೆ ನನಗೆ ಸಿಕ್ಕಿರೋದು 13 ಮಾರ್ಕ್ಸ್. ಓವರಾಲ್ ಆಗಿ ನಂದು 6th A ಕ್ವೆಶನ್ಗೆ 15 ಮಾರ್ಕ್ಸ್ ಅಲಾಟ್ಮೆಂಟ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇದ್ದಿದ್ದು. ಕಂಪನೀಸ್ ಅಕೌಂಟು ಜರ್ನಲ್ ಎಂಟ್ರಿ ನೋಡ್ಬೋದು ಇಲ್ಲಿ ನೀವು. ಇಲ್ಲೊಂದು ಎಕ್ಸ್ಟ್ರಾ ಜರ್ನಲ್ ಎಂಟ್ರಿ ಬರಬೇಕಿತ್ತು, ಬಟ್ ದೆನ್ ನಾನು ಮಿಸ್ ಮಾಡಿಬಿಟ್ಟಿದ್ದೀನಿ, ಅದಕ್ಕೆ ಅಲ್ಲೊಂದು ಪ್ಲಸ್ ಸೈನ್ ಹಾಕಿದ್ದಾರೆ. ಸೊ ಎಸ್, ಈ 2 ಪೇಜಸಲ್ಲಿ ನೀವೇನು ತಿಳ್ಕೊಬೇಕಂದ್ರೆ ಜರ್ನಲ್ ಎಂಟ್ರೀಸ್ ಆರ್ ವೆರಿ ಈಸಿ. ಎಲ್ಲನೂ ಒಂದೇ ಥರ ಇರುತ್ತೆ. ಕೆಲವೊಂದು ಡಿಬೆಂಚರ್ಸು, ರಿಡಮ್ಷನು ಅದಕ್ಕೆಲ್ಲ ಹೋದರೆ ಸ್ವಲ್ಪ ಕಾಂಪ್ಲೆಕ್ಸ್ ಆಗುತ್ತೆ. ಬಿಟ್ಟರೆ ಬೇಸಿಕ್ ಜರ್ನಲ್ ಎಂಟ್ರಿ ಇಸ್ ವೆರಿ ಈಸಿ. 15ಗೆ 13 ಮಾರ್ಕ್ಸ್ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಆ್ಯಂಡ್ ಪೀಪಲ್ ಗೆಟ್ ಕನ್ಫ್ಯೂಸ್ಡ್ ನಾನು ಏನು ನರೇಷನ್ ಬರೀಬೇಕು ಅಂತ. ಯು ಕ್ಯಾನ್ ಸಿ ಹಿಯರ್ ಬೀಯಿಂಗ್ ಅಪ್ಲಿಕೇಶನ್ ಮನಿ ರಿಸೀವ್ಡ್ ಇನ್ ಬ್ಯಾಂಕ್. ಬೇಸಿಕ್ ಅಲ್ಲಿ ಏನು ಕತೆ, ಅಲ್ಲಿ ಏನು ಸ್ಟೋರಿ ನಡೀತಾ ಇದೆ ಅದನ್ನು 1 or 2 ಲೈನಲ್ಲಿ ಬರೆಯೋದಷ್ಟೇ. ಯು ಜಸ್ಟ್ ನನಗೂ ಒಂದು ಪಾಯಿಂಟಲ್ಲಿ ಕನ್ಫ್ಯೂಷನ್ ಇತ್ತು, ICAಯಲ್ಲಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನರೇಷನ್ ಅಂತ. ಬಟ್ ಐ ರಿಯಲೈಸ್ ದ್ಯಾಟ್ ನಾನು ಒಂದಷ್ಟು ಜನರದ್ದು ಸರ್ಟಿಫೈಡ್ ಕಾಪಿ ನೋಡಿದ್ಮೇಲೆ ನರೇಷನ್ನು ಬರೆಯೋದು ತುಂಬಾ ಇಂಪಾರ್ಟೆಂಟು. ಬಟ್ ದೆನ್ ICAL ಮಾಡ್ಯೂಲಲ್ಲಿ ಇರೋದೇ ಬರೀಬೇಕು ಅಂತ ಏನೂ ಇಲ್ಲ. ನೀವು ಓದ್ಬೋದು ಬೀಯಿಂಗ್ ಅಪ್ಲಿಕೇಶನ್ ಮನಿ ರಿಸೀವ್ಡ್ ಇನ್ ಬ್ಯಾಂಕ್ ಅಷ್ಟೇ. ಬೀಯಿಂಗ್ ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಮನಿ ಟ್ರಾನ್ಸ್ಫರ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಷ್ಟೇ. ಬೀಯಿಂಗ್ ಅಲಾಟ್ಮೆಂಟ್ ಮನಿ ಡ್ಯೂ ಅಲಾಂಗ್ ವಿತ್ ಸೆಕ್ಯೂರಿಟೀಸ್ ಪ್ರೀಮಿಯಮ್. ಬೀಯಿಂಗ್ ಅಲಾಟ್ಮೆಂಟ್ ಮನಿ ರಿಸೀವ್ಡ್ ಅಲಾಂಗ್ ವಿತ್ ಕಾಲ್ಸ್ ಇನ್ ಅಡ್ವಾನ್ಸ್. ಫಸ್ಟ್ ಕಾಲ್ ಮನಿ ಡ್ಯೂ ಅಷ್ಟೇ. ಎಲ್ಲನೂ ಅಷ್ಟೇ ಬೇಸಿಕಾಗಿ ಬರೆದಿರೋದು. ಆ್ಯಂಡ್ ನಾನು 6th Bಯಲ್ಲಿ ಏನೋ ಥಿಯರಿ ಕ್ವೆಶನ್ ಇತ್ತು, ಐ ಡೆಂಟ್ ಅಟೆಂಪ್ಟ್. ಸೊ 1 ಪೇಜ್ ಬಿಟ್ಟಿದ್ದೆ, ಅದೊಂದು ಅಟೆಂಡ್ ಮಾಡೋಕ್ಕಾಗಿಲ್ಲ. ದೆನ್ ಕಮ್ಸ್ 4th ಕ್ವೆಶನ್ನು. ನನಗೆ ಓವರ್ ಆಲ್ 20 ಮಾರ್ಕ್ಸ್ಗೆ 16 ಮಾರ್ಕ್ಸ್ ಬಂದಿದೆ. 4Aಗೆ 15 ಮಾರ್ಕ್ಸ್ ಇದ್ದಿದ್ದು ನಾನು 12.5 ಬಂದಿದೆ. ನೀವು ಇಲ್ಲಿ ನೋಡ್ಬೋದು. ರಿವ್ಯಾಲ್ಯೂಯೇಷನ್ ಅಕೌಂಟ್ ಇತ್ತು.
ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು, ರಿವ್ಯಾಲ್ಯೂಷನು, ಬ್ಯಾಲೆನ್ಸ್ ಶೀಟು ಅಷ್ಟೇ. ಇಟ್ಸ್ ಸಿಂಪಲ್. ನೀವು ಎಷ್ಟು MPYQ ಸಾಲ್ವ್ ಮಾಡ್ತೀರಾ ನಿಮ್ಗೆ ಅಷ್ಟು ಐಡಿಯಾ ಬಂದುಬಿಡುತ್ತೆ. ಜಾಸ್ತಿ ಕನ್ಫ್ಯೂಷನ್ ಮಾಡ್ಕೋಬೇಡಿ. ನೀವೇ ಓನಾಗಿ ಒಂದು ಸಲ ನೀವು ಕಾನ್ಸೆಪ್ಟ್ಸ್ ಅರ್ಥ ಆಗುತ್ತಲ್ವ, ಒಂದು PYQ ತೆಗ್ಬಿಟ್ಟು ನಾನೇ ಸಾಲ್ವ್ ಮಾಡ್ತೀನಿ ಅಂತ ಡೈರೆಕ್ಟಾಗಿ ಕೈ ಹಾಕಕ್ಕೆ ಹೋಗ್ಬೇಡಿ. ಸೊಲ್ಯೂಷನ್ ಇಟ್ಕೊಂಡು ನೀವು ಕಂಪೇರ್ ಮಾಡ್ತಾ ಹೋಗಿ. ಪ್ರತಿ ಸ್ಟೆಪ್ಪಲ್ಲೂ ಯು ಜಸ್ಟ್ ಕೀಪ್ ಕ್ರಾಸ್ ಚೆಕಿಂಗ್. ನಾನು ಎಲ್ಲಿ ಮಿಸ್ ಮಾಡ್ತಾ ಇದ್ದೀನಿ, ನಾನೆಲ್ಲಿ ರಾಂಗ್ ವೇಗೆ ಹೋಗ್ತಾ ಇದ್ದೀನಿ ಅಂತ ಚೆಕ್ ಮಾಡ್ತಾ ಇರಿ. ಸೊ ಇಟ್ ವಿಲ್ ಹೆಲ್ಪ್ ಯು. ಎಲ್ಲದಕ್ಕೂ ನೋಡಿ, ಇಲ್ಲೆಲ್ಲಿ ಮಾರ್ಕ್ಸ್ ರಾಂಗ್ ಆಗಿದೆ ಅದಕ್ಕೆ ಮಾರ್ಕ್ಸ್ ಕಟ್ ಮಾಡಿ, ಯಾವ್ದು ರೈಟ್ ಇರೋದಕ್ಕೆ ಸ್ಟೆಪ್ ಮಾರ್ಕಿಂಗ್ ನೋಡಿ ಹೆಂಗೆ ಹಾಕಿದ್ದಾರೆ ನೋಡ್ಬೋದು ನೀವು ಇಲ್ಲಿ. ದೆನ್ ಬ್ಯಾಲೆನ್ಸ್ ಶೀಟ್. ನಾನು ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗಲೇ ಇಲ್ಲ. ಐ ವಾಸ್ ಸೋ ಕನ್ಫ್ಯೂಸ್. ನಾನೆಲ್ಲ ಪೂರ್ತಿ ನೀಟಾಗಿ ಮಾಡ್ಕೊಂಬಂದಿನಿ. ಐ ವಾಸ್ ಹೋಪಿಂಗ್ ಬ್ಯಾಲೆನ್ಸ್ ಶೀಟ್ ಬ್ಯಾಲೆನ್ಸ್ ಆಗುತ್ತೆ, ಬಟ್ ಇಡೆಂಟ್. ನೋಡಿ, ನನ್ನ ಅಮೌಂಟ್ ಇಲ್ಲಿ ತುಂಬಾ ಡ್ರಾಸ್ಟಿಕ್ ಡಿಫ್ರೆನ್ಸ್ ಇತ್ತು, ಅಸೆಟ್ಸು ಲಯಬಿಲಿಟಿ. ಬಟ್ ದೆನ್ ನಾನು ಅಮೌಂಟ್ ಬರಿದಿಲ್ಲ, ಹಾಗೆ ಎಷ್ಟು ಬರ್ದಿದ್ದೀನಿ ಅಷ್ಟು ಬಿಟ್ಟು ಬಂದುಬಿಟ್ಟೆ. ನಾನು ಚೆಕ್ ಮಾಡ್ತಾನೆ ಇದ್ದೆ ಒಂದು 5-10 ನಿಮಿಷ, ಬಟ್ ದೆನ್ ಆಗಲಿಲ್ಲ. ಯಾಕೆ ಎಲ್ಲಿ ಮಿಸ್ಟೇಕ್ ಅಂತ ಫೈಂಡ್ ಔಟ್ ಮಾಡೋಕ್ಕೆ ವರ್ಕಿಂಗ್ ನೋಟ್ಸ್ ಎಲ್ಲ ಮಾಡಿದ್ದೀನಿ. ಕ್ಯಾಲ್ಕುಲೇಷನ್ ಆಫ್ ಶೇರ್ ಆಫ್ ಗುಡ್ ವಿಲ್, ಕ್ಯಾಲ್ಕುಲೇಷನ್ ಆಫ್ ಗೇನ್ ರೇಷಿಯೋ, ಸಮ್ ವರ್ಕಿಂಗ್ ನೋಟ್ ಎಲ್ಲ ಮಾಡಿದ್ದೀನಿ. ಅದಕ್ಕೂ ಮಾರ್ಕ್ಸ್ ಕೊಡ್ತಾರೆ. 3 marks ಐ ಟೋಲ್ಡ್ ಯು, ಗುಡ್ ವಿಲ್ ಎಂಟ್ರಿ. ದೆನ್ ಕಮ್ಸ್ 4B. 4Bಲಿ ಪ್ರಾಫಿಟ್ ಫೈಂಡ್ ಔಟ್ ಮಾಡೋದಿತ್ತು ಒಂದು ಸಮ್ಮು. ಸೊ 4B ಟೋಟಲ್ ಮಾರ್ಕ್ಸ್ ಇದ್ದಿದ್ದು 5ಗೆ ನನಗೆ 3.5 ಬಂದಿದೆ. ಇಲ್ಲಿ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ತಪ್ಪಾಗಿದೆ, ಪ್ರಾಫಿಟ್ ತಪ್ಪಾಗಿದೆ ಅನಿಸುತ್ತೆ. ದೆನ್ ದಿಸ್ ವಾಸ್ ದ ಆ್ಯಕ್ಚುಯಲ್ ಆನ್ಸರ್. ಅವೆರಡು ವರ್ಕಿಂಗ್ ನೋಟ್ ಇತ್ತು. ಬಟ್ ದೆನ್ ನೋಡಿ, ಅಡಿಷ್ನಲ್ ಕ್ಯಾಪಿಟಲು ಡ್ರಾಯಿಂಗ್ಸ್ ಕರೆಕ್ಟ್ ಇದೆ, ಬಟ್ ಪ್ರಾಫಿಟ್ ರಾಂಗ್ ಆಗಿದೆ. ಅದನ್ನು ಕಟ್ ಮಾಡಿಬಿಟ್ಟು ಇದಕ್ಕೆ ಮೇಲೆ ಎಷ್ಟು ಮಾರ್ಕ್ಸ್, 1 ಮಾರ್ಕ್ಸ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನನಗೆ ಬರಲ್ಲ ಅಂತ ಯಾವುದೇ ಕ್ವಶನ್ ಎಕ್ಸಾಮಲ್ಲಿ ಬರೆಯಲ್ಲ, ನಾನು ಅಟೆಂಡೇ ಮಾಡಲ್ಲ. ಇರೋ 3 hours ನಿಮ್ಗೇನೇನು ಗೊತ್ತೋ ಬರಿತಾರಿ ಅಷ್ಟೇ ಹೇಳೋದು ನಾನು. ದೆನ್ ಕಮ್ಸ್ ಕ್ವಶನ್ ನಂಬರ್ 3. ಓವರಾಲ್ ನನಗೆ 20 ಮಾರ್ಕ್ಸ್ಗೆ 8 ಮಾರ್ಕ್ಸ್ ಬಂದಿದೆ. 3A 15 ಮಾರ್ಕ್ಸ್ ಇತ್ತು. ಇದು ಟ್ರೇಡಿಂಗ್ P&L ಫೈನಲ್ ಅಕೌಂಟ್ ಸಮ್ ಇದು. ಸೊ ಹಾಗಾಗಿ ಟ್ರೇಡಿಂಗ್ ಅಕೌಂಟಲ್ಲಿ ಯು ಕ್ಯಾನ್ ಸಿ ಇಲ್ಲೊಂದು ಎಂಟ್ರಿ. ಇಲ್ಲಿ ನಾನು ವರ್ಕಿಂಗ್ ನೋಟೇ ಮಾಡಲಿಲ್ಲ, ಇಲ್ಲೇ ಹಾಕ್ಬಿಟ್ಟಿದ್ದೀನಿ ನೋಡಿ. ಪರ್ಚೇಸ್, ಫರ್ನಿಚರ್, ರಿಟರ್ನು, ರೆಂಟ್ಗೂ ಅಷ್ಟೇ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಅಲ್ಲೇ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಇಂಟ್ರೆಸ್ಟ್ ಪೇಡ್ಗೂ ಅಷ್ಟೇ ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಅಲ್ಲೇ ಆ್ಯಡ್ ಮಾಡಿದ್ದೀನಿ. ಸೊ ಈ ಥರ ಮಾಡಬಾರ್ದು. ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಸಪ್ರೇಟ್ ವರ್ಕಿಂಗ್ ನೋಟ್ ಮಾಡಿ ನೀವೆಲ್ಲರೂ. ನನಗೆ ನನ್ನ ಟೈಮ್ ಅಡ್ಜಸ್ಟ್ ಆಗಲಿಲ್ಲ, ಹಾಗಾಗಿ ಸ್ವಲ್ಪ ಫಾಸ್ಟಾಗಿ ಮಾಡೋಕ್ಕೆ ಐ ಜಸ್ಟ್ ಸ್ಕಿಪ್ ದ ವರ್ಕಿಂಗ್ ಪಾರ್ಟ್. ನಾನೆಲ್ಲ ಇಲ್ಲೇ ಮಾಡಿಕೊಂಡು ಒಳಗಡೆ ಇನ್ನರ್ ಕಾಲಮಲ್ಲಿ ಮಾಡಿಬಿಟ್ಟಿದ್ದೀನಿ. ಬಟ್ ನೀವು ಹಂಗೆ ಮಾಡಬೇಡಿ. ಯು ಕ್ಯಾನ್ ಸಿ ನನಗೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು, ಬಟ್ ದೆನ್ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗಲಿಲ್ಲ. ಇಲ್ಲೊಂದು ಎಕ್ಸ್ಟ್ರಾ ಎಂಟ್ರಿ ಬರಬೇಕಿತ್ತು ಆ್ಯಂಡ್ ಇಲ್ಲೊಂದು ಎಕ್ಸ್ಟ್ರಾ ಎಂಟ್ರಿ ಬರಬೇಕಿತ್ತು. ಸಿ 14 lakhಲ್ಲಿ 66 lakhಲ್ಲಿ ದಿಸ್ ಡ್ರಾಸ್ಟಿಕ್ ಡಿಫ್ರೆಂಟ್. ನೀವು ಬ್ಯಾಲೆನ್ಸೇ ಮಾಡೋಕ್ಕೆ ಹೋಗ್ಬೇಡಿ, ಅಮೌಂಟೇ ಬರೋಕ್ಕೆ ಹೋಗ್ಬೇಡಿ. ಇನ್ ಕೇಸ್ ಟ್ಯಾಲಿ ಆಗ್ತಾರೆ ಅಂದರೆ ಹಾಗೆ ಬಿಟ್ಟು ಬಂದುಬಿಡಿ. 3B ನಾನು ಅಟೆಂಡ್ ಮಾಡಿಲ್ಲ. ಸೊ ಬೇಸಿಕಲಿ ನಾನು 3Bಲಿ ಒಂದು 5 ಮಾರ್ಕ್ಸ್ ಅಟೆಂಡ್ ಮಾಡಿಲ್ಲ, 6Bಲಿ ಒಂದು 5 ಮಾರ್ಕ್ಸ್ ಅಟೆಂಡ್ ಮಾಡಿಲ್ಲ. ಆಲ್ಮೋಸ್ಟ್ ನಾನು ಹೇಳೋದೇನೆಂದರೆ ಎಲ್ಲಿ 6B ನಾಟ್ ಅಟೆಂಪ್ಟೆಡ್ ಆ್ಯಂಡ್ ಅದು ಸಮ್ ಅಲ್ವಾ, ಇಲ್ಲಿ 3B 0 ಬಂದಿದೆ. ಓಕೆ, ನೀವು ಯಾವುದನ್ನು ಬಿಡೋಕ್ಕೆ ಹೋಗಬೇಡಿ. ಪ್ರಿಪೇರ್ ಫಾರ್ ನೀವು ಹೋಲ್ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಮಾಡ್ಕೋಬೇಡಿ. ತುಂಬಾ ಇಂಪಾರ್ಟೆಂಟು ಪ್ರತಿ ಒಂದನ್ನು ಕಲ್ತ್ಕೊಂಡು ಹೋಗೋದು. ಇನ್ ಕೇಸ್ ನೀವು ಯಾವುದಾದ್ರೂ ಒಂದು ಚಾಪ್ಟ್ರು ಗೊತ್ತಾಗ್ತಾ ಇಲ್ಲ ಹಂಗೆ ಅಂದರೆ ಡೋಂಟ್ ಪ್ಯಾನಿಕ್, ಇಟ್ಸ್ ಓಕೆ. ಬಟ್ ನಾನು ಜೆನ್ಯೂನ್ನಾಗಿ ಏನು ಹೇಳ್ತೀನಿ ಅಂದರೆ ಅಕೌಂಟ್ಸು ಮತ್ತು ಲಾ ಪೂರ್ತಿ ಸಿಲೆಬಸ್ ಕವರ್ ಮಾಡ್ಕೊಂಡು ಹೋಗೋದೇ ಒಳ್ಳೆಯದು. ಪೂರ್ತಿ ಸಿಲೆಬಸ್ ಕವರ್ ಮಾಡ್ಕೊಂಡು ಹೋಗಿ 100 ಮಾರ್ಕ್ಸ್ ಅಟೆಂಡ್ ಮಾಡಿ ಬರೆದು ಬನ್ನಿ. ಆವಾಗ ಒಂದು ಸ್ವಲ್ಪ ನೆಮ್ಮದಿ ಪಾಸ್ ಆಗ್ಬಹುದೇನೋ ಅನ್ನೋ ಹೋಪ್ ಇರುತ್ತೆ. ಇನ್ ಕೇಸ್ ಅರ್ಧಂಬರ್ಧ ಬಿಟ್ಟು ಓಕೆ ಒಂದು 60 ಮಾರ್ಕ್ಸ್ ಅಟೆಂಡ್ ಮಾಡಿ ಬಂದಿದ್ದೀನಿ ಅಥವಾ ಒಂದು 55 ಅಟೆಂಡ್ ಮಾಡಿ ಬಂದಿದ್ದೀನಿ, 50 ಬಂದರೆ ಸಾಕು ಅಂತ ಹೋಪ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಇಟ್ ಈಸ್ ICAI ಕರೆಕ್ಷನ್ ಮಾಡೋದಲ್ವಾ, ದಿಸ್ ನೋ ವೇ. ತುಂಬಾ ಕಷ್ಟ ಪಾಸ್ ಆಗೋದು. ಸೊ ಡೆಫಿನೆಟಾಗಿ ಲಾ ಪೇಪರ್ ಅಂತೂ ಏಮ್ ಫಾರ್ 100 ಮಾರ್ಕ್ಸ್ ಅಟೆಂಡ್ ಮಾಡಲೇಬೇಕು. 100 ಮಾರ್ಕ್ಸ್ ಅಟೆಂಡ್ ಮಾಡ್ಕೊಂಡು ಹೋಗಬೇಕು ಅಂತಲೇ ಹೋಗಿ. ಎಕ್ಸಾಮಲ್ಲಿ ಏನಾದರೂ ತುಂಬ ಕ್ರೂಷಿಯಲ್ ಆಗಿ ನನಗೆ ಒಂದು ಕ್ವಶನ್ ಅಟೆಂಡ್ ಮಾಡೋಕ್ಕಾಗಲ್ಲ ಅಂದಾಗ ಮಾತ್ರ ಜಸ್ಟ್ ಡ್ರಾಪ್ 1 or 2 ಕ್ವಶನ್. ಅದು ಬಿಟ್ಟು ಜಾಸ್ತಿ ರಿಸ್ಕ್ ತೊಗೊಳಕ್ಕೆ ಹೋಗಬೇಡಿ. ದ್ಯಾಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ಜಾಸ್ತಿ ಏನೆಲ್ಲ ಡೌಟ್ಸು ಓದಬೇಕು, PDF ಇದೆ ನೋಡಬೇಕು ಅಂತಲ್ಲ, ಜಸ್ಟ್ ರೆಫರೆನ್ಸ್ಗೆ ಅಷ್ಟೇ ಈ ವಿಡಿಯೋ. ಆಲ್ ದ ಬೆಸ್ಟ್ ಫಾರ್ ಯೋರ್ ಪ್ರಿಪ್ರೇಷನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.